ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮ ಪಂಚಾಯಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಕಾರ್ಯಕ್ರಮ. ವೀಕ್ಷಕರೇ, ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮ ಪಂಚಾಯಿತಿಯಲ್ಲಿ 134ನೇ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀ ಪ್ರಮೀಳಾ ಮಂಜುನಾಥ್ ನಡುವಿನ ಮನಿರವರು ನಮ್ಮ ಭಾರತ ರತ್ನ ಬಿಆರ್ ಅಂಬೇಡ್ಕರ್ ಅವರು ನಮಗೆ ದೇಶದಲ್ಲಿ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅತ್ಯುತ್ತಮ ಸಂವಿಧಾನ ರಚಿಸಿ ಕೊಟ್ಟಿದ್ದಾರೆ. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮಾಡಿದ ಸಾಧನೆ ಅನನ್ಯ. ಭಾರತದ ಪ್ರತಿಯೊಬ್ಬರು ಕೂಡ ಸಮಾನತೆ ಸಹ ಬಾಳ್ವೆಯಿಂದ ಪರಸ್ಪರ ಪ್ರಗತಿ ಹೊಂದಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಳಜಿಯಾಗಿದೆ ಎಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗೌರಪ್ಪನವರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಗುಡ್ಡಪ್ಪ ಕೆ ಗೌಡರ್, ಶ್ರೀ ಮಧು ಹಳದಮ್ಮನವರ್, ರಾಜು ಸುಣ್ಗಾರ್, ಶಿವರಾಜ್ ಹೊರಟ್ಟಿ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿಗಾರರು ಕಲಂದರ್, ಯಲದಹಳ್ಳಿ, ರಟ್ಟಿಹಳ್ಳಿ. ಅಂಬೇಡ್ಕರ್ ಅವರು ಏಪ್ರಿಲ್ 14 ಮಧ್ಯಪ್ರದೇಶದ ಜನಿಸಿದರು. ಅವರ ತಂದೆ ರಾಮಜಿ ಸತ್ವಾಲ್, ತಾಯಿ ಭೀಮಾಬಾಯಿ. ಅವರು 14ನೇ ಮಗನಾಗಿ ಜನಿಸಿದ್ದರು. ಅವರು ಕೊಲಂಬೋದಲ್ಲಿ BA ಪದವಿ ಮಾಡಿದರು ಮತ್ತು ಲಂಡನ್ನಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದರು. ಸಮಾನ ಮತ್ತು ಸಮಾನವಿದ್ದದ್ದು ಸಂವಿಧಾನವನ್ನು ರಚನೆ ಮಾಡಿದರು. ಸಂವಿಧಾನದೊಳಗೆ 18 ಜನ ಕರಡು ಪ್ರತಿಯನ್ನು ಹೊಂದಿಸಿ ಅದರ ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಜಗನ್ರಾಮ್ ಮೋಹನ್ ರವರು ಅಂದಿನ ಕಾಲದ ಸಂವಿಧಾನ ಎಲ್ಲ 18 ದೇಶದ ರಾಷ್ಟ್ರಗಳ ಸಂವಿಧಾನ ಓದಿ ಮಾಡಿ ಸ್ಟಡಿ ಮಾಡಿ ಆ ಸಂವಿಧಾನ ರಚನಾಕಾರರಿಗೆ ಆದಾದರು. ಆ ರೀತಿಯಾಗಿ ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆದ್ವಿ, ಅಧ್ಯಕ್ಷರುಗಳಾದ್ವಿ. ಸಮಾನತೆಯ ಹೋರಾಟಗಳು ಡಾಕ್ಟರ್ BR ಅಂಬೇಡ್ಕರ್ ಒಬ್ಬೊಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವ್ರಿಗೆ ಇಡೀ ಒಬ್ಬ ದಲಿತ ನಾಯಕರ ಅಂತಲ್ಲ, ಇಡೀ ನಮ್ಮ ಭಾರತ ಜನಾಂಗದ ಒಂದು ಸ್ಫೂರ್ತಿ ಮತ್ತು ಭಾರತ ದೇಶದ ಒಬ್ಬ ಹೆಮ್ಮೆಯ ಪುತ್ರ, ಭಾರತ ಪುತ್ರ ಅಂತ ಹೇಳ್ಕೊಳಕ್ಕೆ ನಮ್ಗೆ ತುಂಬ ಸಂತೋಷ ಆಗತ್ತೆ. ಇಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದ ಹುಟ್ಟಿ ಬೆಳೆದಕ್ಕೆ ಭಾಳ ಖುಷಿ ಪಡ್ತೇವೆ. ಅವರ ಪರವಾಗಿ ನಾವೆಲ್ಲರ ಅಭಿನಂದನೆಗಳನ್ನು ತಿಳಿಸ್ತೇವೆ.